ಭೀಕರ ಕಾಲ್ತುಳಿತ ದುರಂತ. ಹಣ ಬಂತು ಆದರೆ ಮಗ ಬರಲಿಲ್ಲ. ಕ್ಷಮಿಸಪ್ಪ, ನಮ್ಮ ಕೈಯಿಂದ ಇಷ್ಟನ್ನೇ ಮಾಡಲು ಸಾಧ್ಯ. ದುರಂತದ ಸಮಯದಲ್ಲಿ ಎಲ್ಲರೂ ಸರ್ಕಾರದ ಜೊತೆ ನಿಲ್ಲಬೇಕು. ಕುಟುಂಬದ ನೋವನ್ನ ಹಣದಿಂದ ಭರಿಸಲು ಸಾಧ್ಯವಿಲ್ಲ. ಹಣ ಸಮಾಧಾನಕ್ಕಷ್ಟೇ. ಪರಿಹಾರದ ಚೆಕ್ ವಿತರಣೆ ಬಳಿಕ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದೇನು. ಕಳೆದ ಜೂನ್ 4ರಂದು ಆರ್ಸಿಬಿಯ ವಿಜಯೋತ್ಸವದ ವೇಳೆ ಭೀಕರ ಕಾಲ್ತುಳಿತ ಸಂಭವಿಸಿ 11 ಜನ ಅಭಿಮಾನಿಗಳು ಸಾವನ್ನಪ್ಪಿದ್ದರು. ಅಲ್ಲದೆ 47ಕ್ಕೂ ಅಧಿಕ ಜನರು ಗಾಯಗೊಂಡಿದ್ದರು. ಈ ಘಟನೆಗೆ ಇಡೀ ರಾಜ್ಯಾದ್ಯಂತ ವ್ಯಾಪಕ ಆಕ್ರೋಶ ಕೂಡ ಹೆಚ್ಚಾಗಿತ್ತು. ಅಲ್ಲದೆ ಈ ದುರಂತಕ್ಕೆ ನೇರವಾಗಿ ಸರ್ಕಾರದ ವೈಫಲ್ಯವೇ ಕಾರಣವೆಂದು ವಿಪಕ್ಷಗಳು ಸಹ ಆರೋಪವನ್ನ ಮಾಡಿದ್ದವು. ಇನ್ನು ದುರ್ಘಟನೆಯ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯವನ್ನ ಕೂಡ ಮಾಡಿದ್ರು. ಇನ್ನು ಪ್ರಮುಖವಾಗಿ ಘಟನೆ ನಡೆದ ಮರುದಿನವೇ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೃತ ಅಭಿಮಾನಿಗಳ ವಾರಸುದಾರರಿಗೆ ಅಂದರೆ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿಗಳನ್ನ ಪರಿಹಾರದ ರೂಪದಲ್ಲಿ ಸರ್ಕಾರದಿಂದ ನೀಡಲಾಗುವುದು ಎಂದು ಘೋಷಣೆಯನ್ನ ಕೂಡ ಮಾಡಿದ್ರು. ಆದರೆ ದಿನ ಕಳೆದಂತೆ ಇದರ ವಿರುದ್ಧವೂ ತೀವ್ರ ಅಪಸ್ವರವೆದ್ದು ಅಸಮಾಧಾನ ಕೂಡ ವ್ಯಕ್ತವಾಗಿತ್ತು. ಸರ್ಕಾರದಲ್ಲಿರುವ ಮಂತ್ರಿಗಳೇ ಇದರ ಬಗ್ಗೆ ಬೇಸರವನ್ನ ಹೊರಹಾಕಿದ್ದರು. ಅಲ್ಲದೆ ವಿಪಕ್ಷಗಳು ತೀವ್ರ ಟೀಕೆಯನ್ನ ಮಾಡಿದ್ದವು. ಮೃತ ಪೂರ್ಣಚಂದ್ರ ಕುಟುಂಬಕ್ಕೆ ಸಚಿವ ಚಲುವರಾಯಸ್ವಾಮಿಯಿಂದ ಚೆಕ್ ವಿತರಣೆ. ಆದರೆ ಎಲ್ಲದರಿಂದ ಎಚ್ಚೆತ್ತ ರಾಜ್ಯ ಸರ್ಕಾರ ಪರಿಹಾರದ ಮೊತ್ತವನ್ನ 25 ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡಿದ್ದು, ಇದೀಗ ಒಂದೊಂದು ಕುಟುಂಬಕ್ಕೂ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ಮೂಲಕ ಚೆಕ್ ಹಸ್ತಾಂತರದ ಕಾರ್ಯ ಕೂಡ ನಡೆಯುತ್ತಿದೆ. ಇನ್ನು ಇದಕ್ಕೆ ಪೂರಕವಾಗಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮಕ್ಕೆ ಭೇಟಿ ನೀಡಿದ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದ ಪೂರ್ಣಚಂದ್ರ ಅವರ ಮನೆಗೆ ಭೇಟಿಯನ್ನ ನೀಡಿ ಪೋಷಕರಿಗೆ ಸಾಂತ್ವನವನ್ನ ತಿಳಿಸಿದ್ದಾರೆ. ಬಳಿಕ ಸರ್ಕಾರದ ಪರಿಹಾರದ ಚೆಕ್ ಅನ್ನ ಹಸ್ತಾಂತರ ಮಾಡಿದ್ದಾರೆ. ಈ ವೇಳೆ ಪೂರ್ಣಚಂದ್ರ ಅವರ ಪೋಷಕರಾದ ಶಿಕ್ಷಕ ಆರ್.ಬಿ. ಚಂದ್ರು ಹಾಗೂ ಕಾಂತಮಣಿ ಅವರು ಮಗನನ್ನ ನೆನೆದು ಸಚಿವರೆದುರು ಕಣ್ಣೀರಿಟ್ಟಿದ್ದಾರೆ. ಕ್ಷಮಿಸಪ್ಪ, ನಮ್ಮ ಕೈಯಿಂದ ಇಷ್ಟನ್ನೇ ಮಾಡಲಾಗುವುದು. ನಿಮ್ಮ ಅಳಿಯನಿಗೆ ಕೆಆರ್ಪೇಟೆ ಫುಡ್ ಪಾರ್ಕ್ನಲ್ಲಿ ನೌಕರಿ ಕೊಡಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ಪೂರ್ಣಚಂದ್ರ ಪೋಷಕರಿಗೆ ಚಲುವರಾಯಸ್ವಾಮಿ ಇದೇ ವೇಳೆ ಭರವಸೆಯನ್ನ ನೀಡಿದ್ದಾರೆ. ಕುಟುಂಬದ ನೋವನ್ನ ಹಣದಿಂದ ಭರಿಸಲು ಸಾಧ್ಯವಿಲ್ಲ, ಅದು ಸಮಾಧಾನಕ್ಕಷ್ಟೇ. ಬಳಿಕ ಮಾಧ್ಯಮರೊಂದಿಗೆ ಮಾತನಾಡಿರುವ ಸಚಿವ ಚಲುವರಾಯಸ್ವಾಮಿ, ಕ್ರೀಡಾ ಇತಿಹಾಸದಲ್ಲಿ ಈ ಘಟನೆ ಕಪ್ಪು ಚುಕ್ಕೆಯಾಗಿ ಉಳಿದಿದೆ. ಇಂತಹ ದುರಂತವನ್ನ ಯಾರೊಬ್ಬರು ಕೂಡ ಊಹೆ ಮಾಡಿರಲಿಲ್ಲ. ಮೃತಪಟ್ಟ ಪೂರ್ಣಚಂದ್ರ ಜೀವನದಲ್ಲಿ ಹಲವು ಕನಸುಗಳನ್ನ ಹೊಂದಿದ್ದ ಯುವಕ. ಸರ್ಕಾರ ನೀಡುತ್ತಿರುವ ಪರಿಹಾರ ಅವರ ಸಮಾಧಾನಕ್ಕಷ್ಟೇ. ಕುಟುಂಬದ ನೋವನ್ನ ಹಣದಿಂದ ಭರಿಸಲು ಸಾಧ್ಯವಿಲ್ಲ. ಇನ್ನು ಘಟನೆ ಕುರಿತು ತನಿಖೆ ಕೂಡ ನಡೀತಿದೆ. ತಪ್ಪನ್ನ ಯಾರೇ ಮಾಡಿರಲಿ ಅವರಿಗೆ ಶಿಕ್ಷೆಯಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಒಂದೊಂದು ಕುಟುಂಬಕ್ಕೆ ತಲಾ ಒಟ್ಟು 40 ಲಕ್ಷ ರೂಪಾಯಿ ದೊರೆತಂತಾಗಿದೆ. ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯನ್ನ ಮಾಡಿದ್ದ ರಾಜ್ಯ ಸರ್ಕಾರ ಅನಂತರ ಎಲ್ಲರೊಂದಿಗೆ ಚರ್ಚೆಯನ್ನ ಮಾಡಿ ಪರಿಹಾರದ ಮೊತ್ತವನ್ನ 25 ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡಿದೆ. ಅದನ್ನು ಇಂದು ಕುಟುಂಬಸ್ಥರಿಗೆ ವಿತರಿಸಿದ್ದೇನೆ. ಈ ಪರಿಹಾರದ ಜೊತೆಗೆ ಆರ್ಸಿಬಿಯಿಂದ 10 ಲಕ್ಷ ರೂಪಾಯಿ, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನಿಂದ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಇದರಿಂದ ಪ್ರತಿ ಕುಟುಂಬಕ್ಕೂ ಒಟ್ಟು 40 ಲಕ್ಷ ರೂಪಾಯಿ ಪರಿಹಾರ ದೊರಕಲಿದೆ ಎಂದು ತಿಳಿಸಿದ್ದಾರೆ. ಇಂತಹ ಘಟನೆಗಳು ನಡೆದಾಗ ಎಲ್ಲರೂ ಕೂಡ ಸರ್ಕಾರಕ್ಕೆ ಬೆಂಬಲವಾಗಿರಬೇಕು. ಇನ್ನು ಮುಂದೆ ಈ ರೀತಿಯ ಕರಾಳ ಘಟನೆ ನಡೆಯದ ಹಾಗೆ ಎಚ್ಚರ ವಹಿಸುವ ಸಲಹೆಯನ್ನ ನೀಡಬೇಕು. ಆದರೆ ವಿಪಕ್ಷಗಳು ಸರ್ಕಾರವನ್ನ ದೂರುತ್ತಿರುವುದು ಸರಿಯಲ್ಲ. ಸಿಎಂ ಅಥವಾ ಸಚಿವರಿಗೆ ಘಟನೆ ನಡೆಯುತ್ತದೆ ಎಂಬ ಕಲ್ಪನೆ ಕೂಡ ಇರಲಿಲ್ಲ. ಕ್ರೀಡಾಭಿಮಾನಿಗಳ ಜೊತೆಯಲ್ಲಿ ಸರ್ಕಾರ ನಿಂತಿದ್ದು ತಪ್ಪೆ. ಅವಕಾಶವನ್ನ ಮಾಡಿಕೊಡ್ತಿದ್ರೆ ಅದಕ್ಕೂ ಸರ್ಕಾರವನ್ನ ವಿಪಕ್ಷಗಳು ದೂರ್ತಿದ್ದವು. ಈಗ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ.